ಧ್ಯಾನದ ಬಗ್ಗೆ ಮಾತನಾಡಲಿಕ್ಕೆ ಮುಂಚೆ ಈಗ ಧ್ಯಾನವನ್ನು ಮೊದಲು ಅಭ್ಯಾಸ ಮಾಡೇ ಬಿಡೋಣ. ಕಣ್ಣು ಮುಚ್ಕೊಳ್ಳಿ, ಮನಸ್ಸನ್ನು ಈ ವಿಭೂತಿ ಬೊಟ್ಟು ಅಥವಾ ಇಲ್ಲಿ ಇಡಿ, ನಿಧಾನವಾಗಿ ಒಳಗೆ ಉಸಿರನ್ನು ತಗೊಳ್ಳಿ, ಹೊರಗೆ ಬಿಡಿ. ಈ ರೀತಿ 6 ಉಸಿರಾಟಗಳನ್ನು ಅಭ್ಯಾಸ ಮಾಡಿ, ನಂತರ ಮತ್ತೆ 12 ಉಸಿರಾಟಗಳನ್ನು ಅಭ್ಯಾಸ ಮಾಡಿ. ಕೂತ್ಕೊಂಡು ಚಕ್ರಬಕ್ಲ, ಸುಖಾಸನ, ಸಿದ್ಧಾಸನ, ಸ್ವಸ್ತಿಕಾಸನ, ವೀರಾಸನ, ಪದ್ಮಾಸನ, ಪರಮೇಶ್ವರಾಸನ ಯಾವುದೋ ರೀತಿ ಕೂತ್ಕೊಳ್ರಿ. ಕುರ್ಚಿ, ಮಂಚ, ಬೆಂಚು ಹೆಂಗೋ ನಿಮ್ಗೆ ಅನುಕೂಲವಾದಂಗೆ ಕೂತ್ಕೊಳ್ಳಿ. ಮೊದಲು ಕಣ್ಣು ಮುಚ್ಕೊಳ್ಳಿ. ಈಗ ಧ್ಯಾನ ಮಾಡೋಣ. ಮೊದಲು 6 ಉಸಿರಾಟ, ನಂತರ 12 ಉಸಿರಾಟ. ಸಿದ್ಧತೆ ಆರಂಭ. ನಮ್ಮ ಜೀವನವನ್ನೇ ಬದಲಾಯಿಸ್ಕೊಳ್ಬೇಕು ಅಂತ ಅಂದರೆ ಮೊದಲು ಧ್ಯಾನವನ್ನು ಅಭ್ಯಾಸ ಮಾಡಿ. ಆ ಧ್ಯಾನದ ಬಗ್ಗೆ, ಮನಸ್ಸು ಮತ್ತು ಧ್ಯಾನ ಇವುಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನಾವು ಧ್ಯಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ, ಆದರೆ ಧ್ಯಾನ ಮಾಡೋಕ್ಕೆ ಆಗಲ್ಲ. ಯಾಕೆ ಧ್ಯಾನ ಮಾಡೋಕ್ಕಾಗಲ್ಲ ಅಂದರೆ ಮನಸ್ಸು ಒಂದು ಕಡೆ ಇರಲ್ಲ, ಅದು ಎಲ್ಲೆಲ್ಲೋ ಹೋಗ್ತದೆ. ನಾವು ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಧ್ಯಾನ ಮಾಡೋಕ್ಕಾಗಲ್ಲ ಎಂಬುದಾಗಿ ಕೆಲವರು ಈ ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾರೆ. ಧ್ಯಾನ ಮತ್ತು ಮನಸ್ಸು ಇವುಗಳ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಮನಸ್ಸಿನಂತೆ ಮಹಾದೇವ. ಏನು ಮನಸ್ಸಿನಂತೆ ಮಹಾದೇವ ಅಂದರೆ, ನಮ್ಮ ಮನಸ್ಸು ಮಹಾದೇವ ಆದರೆ ನಾವೇ ಮಹಾದೇವ ಆಗಿಬಿಡ್ತೀವಿ. ಮನಸ್ಸಿನಂತೆ ಮಹಾದೇವ ಅಂದ್ರೆ ಏನಪ್ಪ ಅಂತ ಹೇಳಿದರೆ, ನಮ್ಮ ಮನಸ್ಸು ಆ ಮಹಾದೇವನನ್ನು ಮನಸ್ಸಿನ ತುಂಬಿಕೊಂಡು ಬಿಟ್ಬಿಟ್ರೆ ನಾವೇನು ವ್ಯಕ್ತಿಗತ ಜೀವನ ಆಗಿರ್ತಕ್ಕಂಥ ನಾವೇನಿದವಲ್ಲ, ನಾವು ಮಹಾದೇವ ಆಗಿಬಿಡ್ತೇವೆ, ಮಹಾತ್ಮರಾಗಿಬಿಡ್ತೇವೆ. ಆದರೆ ತುಂಬ್ಕೊಳ್ಳೋಕ್ಕಾಗಲ್ವಲ್ಲ ಸ್ವಾಮೀಜಿ. ಮನಸ್ಸಿನ ತುಂಬ ಮಹಾದೇವನ ತುಂಬ್ಕೋಬೇಕು ಅಂತ ಹೇಳ್ತೇವೆ, ಮನಸ್ಸಿನಂತೆ ಮಹಾದೇವ ಅಂತೂ ಹೇಳ್ತೇವೆ. ಆದರೆ ಮನಸ್ಸಿನ ತುಂಬ ಮಹಾದೇವನನ್ನು ತುಂಬ್ಕೊಳ್ಳೋಕ್ಕಾಗಲ್ವಲ್ಲ. ಯಾಕೆ ಮನಸ್ಸಿನ ತುಂಬ ಮಹಾದೇವನನ್ನು ತುಂಬ್ಕೊಳ್ಳೋಕ್ಕಾಗಲ್ಲ? ಇದಕ್ಕೆ ಕಾರಣ ಏನು ತಿಳ್ಕೊಳ್ಳೋಣ. ಮನಸ್ಸು ಯಾರ್ದು? ನಮ್ಮದು. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ನಾವೇನು ಹೆಸರು ಇಟ್ಕೊಂಡಿದ್ದೇವಲ್ಲ, ಇಂಥವ್ರ ಮಗ, ಇಂಥ ಊರಿನವರು, ಇಷ್ಟು ವರ್ಷಕ್ಕೆ ಹುಟ್ಟಿದ್ದೇವೆ, ಇಂಥ ಇಸ್ವಿಯಲ್ಲಿ ಹೀಗೆ ಇಂಥ ಭಾಷೆ ಬರುತ್ತೆ, ಇವೆಲ್ಲ ಏನಿದೆಯಲ್ಲ, ಇದೆಲ್ಲ ಹೇಳೋದು ಯಾವುದು? ಈ ಮನಸ್ಸು. ಈ ಮನಸ್ಸೇನಿದೆಯಲ್ಲ, ಯಾವ ದೇಹದಲ್ಲಿ ಈ ಮನಸ್ಸಿದೆ, ಈ ಮನಸ್ಸಿಗೆ ಅನ್ವಯಿಸಿ ಇಂಥ ವಿಚಾರಗಳನ್ನು ಹೇಳ್ತಾರೆ. ಈ ಮನಸ್ಸು ಈ ದೇಹದಲ್ಲಿ ಯಾವಾಗ ಇರ್ತದೆ, ಯಾವಾಗ ಇರಲ್ಲ? ದೇಹದಲ್ಲಿ ಪ್ರಾಣ ಇದ್ದಾಗ ಮಾತ್ರ ಮನಸ್ಸಿರ್ತದೆ. ಪ್ರಾಣ ಹೋಯ್ತು, ಮನಸ್ಸು ಹೊರಟೋಗ್ತದೆ. ಅಂದ್ರೇನು? ಮನಸ್ಸಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ಎಲ್ಲಿ ಪ್ರಾಣ ಇರ್ತದೆ ಅಲ್ಲಿ ಮನಸ್ಸಿರ್ತದೆ. ಹಸು ಎಲ್ಲಿರ್ತದೆ ಅಲ್ಲಿ ಕರು ಇರ್ತದೆ ಅಂತ. ದೇಹ ಎಲ್ಲಿರ್ತದೆ ಅಲ್ಲಿ ನೆರಳಿರ್ತದೆ ಅಲ್ವಾ?
ದೇಹ ಓದಂಗೆ ನೆರಳು ಹಿಂಬಾಲಿಸ್ಕೊಂಡು ಹೋಗ್ತದೆ. ಹಾಗೆ ಯಾವ ದೇಹದಲ್ಲಿ ಪ್ರಾಣ ಇರ್ತದೆಯೋ ಆ ಪ್ರಾಣ ಇದ್ದಲ್ಲಿ ಮನಸ್ಸಿರ್ತದೆ. ಈಗ ನಿಮಗೊಂದು ಸೂಕ್ಷ್ಮ ಗೊತ್ತಾಗಿರ್ಬೇಕಲ್ಲ, ಪ್ರಾಣ ಇದ್ದಲ್ಲಿ ಮಾತ್ರ ಮನಸ್ಸಿರ್ತದೆ, ಪ್ರಾಣ ಇಲ್ಲದೆ ಹೋದರೆ ಮನಸ್ಸಿರೋದಿಲ್ಲ. ಅಂದ ಅರ್ಥಾತ್ ಮನಸ್ಸು ಸ್ವಾವಲಂಬಿ ಅಲ್ಲ. ಮನಸ್ಸು ಈ ದೇಹ ಮತ್ತು ಪ್ರಾಣವನ್ನು ಆಶ್ರಯಿಸಿಕೊಂಡು ಮನಸ್ಸಿದೆ. ಪ್ರಾಣ ದೇಹವನ್ನು ಆಶ್ರಯಿಸಿದೆ, ಮನಸ್ಸು ಪ್ರಾಣವನ್ನು ಆಶ್ರಯಿಸಿದೆ. ದೇಹ ಮತ್ತು ಪ್ರಾಣ ಎರಡೂ ಇದ್ದಾಗ ಮನಸ್ಸಿರ್ತದೆ. ದೇಹ ಇಲ್ಲ, ಪ್ರಾಣ ಇಲ್ಲ, ಮನಸ್ಸು ಈ ದೇಹದಲ್ಲಿ ಇರೋದಿಲ್ಲ. ಪ್ರಾಣ ಎಲ್ಲೆಲ್ಲಿರ್ತದೆ ಅಲ್ಲಲ್ಲಿ ಮನಸ್ಸು ಹೋಗ್ತಿರ್ತದೆ. ಈ ಮನಸ್ಸು ಏನಿದೆಯಲ್ಲ, ಇದು ಪ್ರಾಣನ ಲಕ್ಷಣ. ಈ ಪ್ರಾಣನನ್ನು ನಾವು ಏನಂತ ಹೇಳ್ಬೋದು? ಇನ್ನೊಂದು ಅರ್ಥದಲ್ಲಿ ಜೀವಾತ್ಮ ಅಂತ ಹೇಳ್ಬೋದು. ಸ್ವಾಮೀಜಿ, ನಾವು ಆತ್ಮನೇ ಒಪ್ಪೋದಿಲ್ಲ, ನಾವು ದೇವರನ್ನೇ ಒಪ್ಪೋದಿಲ್ಲ. ಆಯ್ತಪ್ಪ, ಈ ಪ್ರಾಣನಿಗೆ ಎರಡು ಲಕ್ಷಣಗಳಿದೆ. ಪ್ರಾಣ ಎಲ್ಲಿರ್ತದೆ ಅಲ್ಲಿ ಎರಡು ಲಕ್ಷಣಗಳಿರ್ತದೆ ಪ್ರಾಣಕ್ಕೆ. ಯಾವುದದು? ಒಂದು ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಪ್ರಜ್ಞೆ, ಒಂದು ಪ್ರಜ್ಞೆ ಇರ್ತದೆ. ಇನ್ನೊಂದು ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಮನಸ್ಸಿರ್ತದೆ, ಅರಿವು ಇರ್ತದೆ. ಪ್ರಾಣನಿಗೆ ಮುಖ್ಯವಾಗಿ ಇರ್ತಕ್ಕಂಥದ್ದು ಎರಡು ಲಕ್ಷಣಗಳು. ಒಂದು ಅರಿವು, ಪ್ರಜ್ಞಾ, ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಅರಿವು. ಪ್ರಾಣನ ಮೊದಲನೇ ಲಕ್ಷಣ ಅರಿವು, ಅದು ಚೈತನ್ಯ ಸ್ವರೂಪಿಯಾಗಿರ್ತದೆ. ಇನ್ನೊಂದು ಏನದು? ಮನಸ್ಸು. ಈ ಪ್ರಾಣನಿಗಿರ್ತಕ್ಕಂಥ ಈ ಚೈತನ್ಯ ಪ್ರಜ್ಞಾಸ್ವರೂಪಿಯಾಗಿರ್ತಕ್ಕಂಥ ಜೀವನಿಗೆ ಪ್ರಾಣ, ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಪ್ರಾಣ ಮತ್ತು ಆ ಪ್ರಾಣವನ್ನು ಆಶ್ರಯಿಸಿಕೊಂಡು ಮನಸ್ಸಿದೆ. ಮನಸ್ಸು ಅಂದ ಕೂಡಲೇ ನಮಗೇನು ಬರ್ತದೆ? ಜ್ಞಾನ ಮತ್ತು ಅಜ್ಞಾನ ವಿಚಾರಗಳು ಬರ್ತದೆ. ಮನಸ್ಸಿನಲ್ಲಿ ಏನೇನಿರ್ತದೆ? ಅರಿವಿರ್ತದೆ, ಬುದ್ಧಿ ವಿಚಾರ ಇರ್ತದೆ, ಚಿಂತನೆ ಇರ್ತದೆ. ಇದು ನಾವು ಯಾವ ಮನೆಯಲ್ಲಿ ಹುಟ್ಟಿದ್ದೇವೆ, ಯಾವ ತಂದೆ ತಾಯಿಗಳಿಗೆ ಮಗನಾಗಿ ಹುಟ್ಟಿದ್ದೇವೆ, ಯಾವ ಪರಿಸರದಲ್ಲಿ ಹುಟ್ಟಿದ್ದೇವೆ, ಯಾವ ನಾಡಿನಲ್ಲಿ ಹುಟ್ಟಿದ್ದೇವೆ, ನಮ್ಗೆ ಯಾವ್ಯಾವ ರೀತಿಯ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಲಾಗಿದೆ, ಅದರಂತೆ ನಮ್ಮ ಬುದ್ಧಿಮತ್ತೆ, ನಮ್ಮ ಮನಸ್ಸು, ನಮ್ಮ ಅರಿವು ಬೆಳೀತಾ ಹೋಗ್ತದೆ. ಅಂಥ ಸಂಸ್ಕಾರಗಳು ಈ ಮನಸ್ಸಿಗೆ ಬರ್ತಾ ಹೋಗ್ತದೆ. ಈ ಪ್ರಾಣನಿಗೆ ನಾವು ಆಯ್ತು ತಿಳ್ಕೊಂಡ್ವು, ಒಂದು ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಪ್ರಜ್ಞೆ, ಮತ್ತೊಂದು ಮನಸ್ಸು. ಇವೆರಡೂ ಪ್ರಾಣನ ಮುಖ್ಯ ಲಕ್ಷಣಗಳು. ಈ ಮನಸ್ಸು ಇಷ್ಟಪಟ್ಟರೆ ಏನನ್ನು ಬೇಕಾದರೂ ಪಡ್ಕೋಬೋದು. ಇದು ಬಹಳ ಶಕ್ತಿಶಾಲಿ. ಎಷ್ಟು ಶಕ್ತಿಶಾಲಿ ಎಂಬುದಾಗಿ ಹೇಳಿದರೆ, ಮನಸ್ಸಿನಂತೆ ಮಹಾದೇವ ಅದನ್ನೇ ಹೇಳ್ತದೆ. ಅಕ್ಕ ಮಹಾದೇವಿಯವರು ಒಂದು ವಚನದಲ್ಲಿ ಹೇಳ್ತಾರೆ, ಎನ್ನ ಭಾವನೆ ಎನಗಿದು ಜೀವನ ಕೇಳ ತಂದೆ. ಭಾವನೆ ಏನದಲ್ಲ, ಅದು ಯಾವ ಪರಿಸರದಲ್ಲಿ ಇರ್ತೀವಿ ಅದಕ್ಕನುಗುಣವಾಗಿ ನಮ್ಮ ಭಾವನೆಗಳು ಬದಲಾವಣೆ ಆಗ್ತಾ ಹೋಗ್ತದೆ. ಒಂದು ಹೂವಿನ ಉದ್ಯಾನದಲ್ಲಿ ಅರಳಿರ್ತಕ್ಕಂಥ ಒಂದು ಹೂವಿನ ತೋಟದಲ್ಲಿ ನಾವಿದ್ದರೆ ಅನೇಕ ಹೂಗಳು ಅಲ್ಲಿ ಅರಳಿರೋದನ್ನು ನೋಡಿದಾಗ ನಮ್ಮ ಮನಸ್ಸು ಕೂಡ ಹೂ ಅರಳದಂಗೆ ಅರಳುತ್ತದೆ. ಆ ಹೂವಿನ ಉದ್ಯಾನವನದೊಳಗೆ ಪರಿಮಳ, ಬಣ್ಣ ಬಣ್ಣದ ಹೂಗಳು ಅವೆಲ್ಲವನ್ನು ನೋಡಿ ನಮ್ಮ ಮನಸ್ಸು ಉಲ್ಲಾಸ, ಸಂತೋಷ, ಆನಂದ, ಆಹ್ಲಾದಕರವಾಗ್ತದೆ. ನಂತರ ಅನೇಕ ಹಣ್ಣುಗಳ ತೋಟದಲ್ಲಿದ್ದಾಗ ಮಾವು, ಹಲಸು, ತೆಂಗು, ಸಪೋಟ, ಹೀಗೆ ಮೂಸಂಬಿ, ಚಕೋತ, ಕಿತ್ತಲೆ, ಏಲಕ್ಕಿ ಬಾಳೆಹಣ್ಣು ಎಂಥ ಅನೇಕ ಹಣ್ಣಿನ ತೋಟದಲ್ಲಿ ನಾವಿದ್ದಾಗ, ಹಣ್ಣುಗಳು ಮರದಲ್ಲಿ ತುಂಬಿದ್ದಾಗ ಮತ್ತೆ ಹಣ್ಣುಗಳನ್ನು ನೋಡಿ ಅವುಗಳ ಸ್ವರೂಪವನ್ನು ನೋಡಿ ನಮ್ಮ ಮನಸ್ಸು ಆಹ್ಲಾದ, ಉಲ್ಲಾಸ, ಸಂತೋಷವನ್ನು ಅನುಭವಿಸ್ತದೆ. ಇನ್ನು ಬೆಳೆಗಳು ಗೋಧಿ, ರಾಗಿ, ಭತ್ತ, ಜೋಳ, ಹೆಸರುಕಾಳು, ಕಡಲೆಕಾಳು ಎಂಥ ಅನೇಕ ಧಾನ್ಯಗಳು ಹೊಲಗದ್ದೆ ತೋಟದಲ್ಲಿ ಬೆಳೆದು ನಿಂತು ಫಸಲು
ಆ ಜಮೀನಿನಲ್ಲಿ ತುಂಬಿ ತುಳುಕ್ತಾ ಇದ್ದಾಗ ಆ ಫಸಲನ್ನು ನೋಡಿದಾಗ ನಮಗೊಂದು ರೀತಿಯ ಒಂದು ಸಂತೋಷ, ಒಂದು ಆನಂದ ಮನಸ್ಸಿಗೆ ಆಗ್ತದೆ. ಆ ಆನಂದವನ್ನು ನಮ್ಮ ಮನಸ್ಸು ಅನುಭವಿಸ್ತದೆ. ಅಂದ್ರೇನು? ನಮ್ಮ ಮನಸ್ಸು ಪರಿಸರಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಹೋಗ್ತದೆ. ಈಗ ಒಂದು ಕೆರೆ, ತುಂಬಿದ ಕೆರೆ, ಅಲ್ಲಿ ತಾವರೆ ಅರಳಿರ್ತಕ್ಕಂಥ ತಾವರೆ ಹೂಗಳು, ಎಲೆಗಳು, ಅಲ್ಲಿ ಮುಂದೆ ನಿಂತು ನೋಡಿದಾಗ ಆ ಬಣ್ಣ, ಆ ಹಸಿರು, ಆ ಎಲೆಗಳ ಹಸಿರು, ಆ ಹೂವಿನ ತಾವರೆ ಹೂವಿನ ಬಣ್ಣ, ಅದು ಏನು ಕೆಂದಾವರೆಯಾಗಿ ಅರಳಿರ್ತಕ್ಕಂಥದ್ದು ಅನೇಕ ತಾವರೆ ಹೂಗಳು, ಆ ನಿಶ್ಚಲವಾಗಿ ಆ ತಂಪಾಗಿ ಆ ಕೊಳ, ಅಲೆಗಳಿಲ್ಲದೆ ಇರ್ತಕ್ಕಂಥ ನೀರು, ತುಂಬ ತಿಳಿಯಾಗಿ ಇರ್ತಕ್ಕಂಥ ನೀರು, ಆ ನೀರು, ಆ ಕೊಳ, ಹಸಿರು, ಎಲೆ, ಹೂವು ಇವನ್ನೆಲ್ಲ ನೋಡಿದಾಗ ಮನಸ್ಸು ಕೂಡ ಪ್ರಫುಲ್ಲ, ಉತ್ಸಾಹ, ಸಂತೋಷವನ್ನು ಅನುಭವಿಸ್ತದೆ. ಅಂದ್ರೇನು? ನಮ್ಮ ಮನಸ್ಸು ಯಾವ ಯಾವ ದೃಶ್ಯಗಳನ್ನು ನೋಡ್ತದೆ, ಆ ದೃಶ್ಯಗಳಿಗೆ ಅನುಸಾರವಾಗಿ ಮನಸ್ಸು ಆಯಾ ಭಾವನೆಗಳನ್ನು ಪಡ್ಕೊಳ್ತಾ ಹೋಗ್ತದೆ. ಭಾವನೆ ಅನ್ನೋದು, ಮನಸ್ಸು ಅನ್ನೋದು ಸ್ಥಿರವಾಗಿ ಇರುವುದಿಲ್ಲ. ನಾವೇನು ತಿಳ್ಕೊಂಡಂಗಾಯಿತು? ನಮ್ಮ ಭಾವನೆ, ನಮ್ಮ ಮನಸ್ಸು ಪರಿಸರಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತದೆ. ಈಗ ಸೊಗಸಾಗಿ ಲತಾ ಮಂಗೇಶ್ಕರ್ ಅವರು, ಅನುರಾಧ ಪೋದ್ವಾಲ್ ಅವರು ಅಥವಾ ದೊಡ್ಡ ಸಂಗೀತ ವಿದ್ವಾಂಸರು ಗಾಯನವನ್ನು ಮಾಡ್ತಾ ಇದ್ದರೆ ಆ ವಚನ ಗಾಯನ, ಮತ್ತೊಂದು ಹಾಡು, ಭಾವಗೀತೆ ಇವುಗಳನ್ನು ಹಾಡ್ತಾ ಹೋದಾಗ ಅದು ನಮ್ಮ ಕಿವಿ ಮೇಲೆ ಬಿದ್ದಾಗ ನಮ್ಮ ಮನಸ್ಸು ಉಲ್ಲಾಸಗೊಳ್ಳುತ್ತದೆ. ಏನು ಆ ಸಂತೋಷವನ್ನು ನಾವು ಅನುಭವಿಸ್ತೇವೆ ಅಂತೇಳಿದರೆ ಅಷ್ಟು ಸಂತೋಷವಾಗಿ ಎಸ್ ಜಾನಕಿ ಆಗಿರ್ಬೋದು, ಕಸ್ತೂರಿ ಶಂಕರ್ ಆಗಿರ್ಬೋದು, SP ಬಾಲಸುಬ್ರಹ್ಮಣ್ಯಂ ಆಗಿರ್ಬೋದು, ಇಂಥ ಅನೇಕರು ಭಾವಗೀತೆಗಳನ್ನು, ವಚನಗಳನ್ನು, ಮತ್ತೊಂದು ಹಾಡನ್ನು ಹಾಡಿದಾಗ ನಮ್ಮ ಮನಸ್ಸು ಒಂದು ಸಂಭ್ರಮ, ಒಂದು ಉತ್ಸಾಹ, ಒಂದು ಸಂತೋಷಕ್ಕೆ ಒಳಗಾಗ್ತದೆ. ಕಣ್ಣು ಒಳ್ಳೆಯ ದೃಶ್ಯವನ್ನು ನೋಡಿದಾಗ ಮನಸ್ಸು ಉಲ್ಲಾಸಕ್ಕೆ ಒಳಗಾಗ್ತದೆ. ಹಾಗೆ ಕಿವಿ ಸೊಗಸಾದ ಗಾಯನವನ್ನು ಕೇಳಿದಾಗ ನಮ್ಮ ಮನಸ್ಸು ಉಲ್ಲಾಸಕ್ಕೆ ಒಳಗಾಗ್ತದೆ. ಕಣ್ಣು ಮತ್ತು ಕಿವಿಗಳು ನಮ್ಮ ಭಾವನೆಗಳ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತವೆ. ಅಂದರೆ ಏನಾಗಾಯಿತು? ಮನಸ್ಸು ಮತ್ತು ಭಾವನೆಗಳು ಪರಿಸರಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತದೆ. ನಮ್ಮ ಮನಸ್ಸು ಪರಿಸರದಿಂದ ರೂಪುಗೊಳ್ಳುತ್ತದೆ. ನಮ್ಮ ಮನಸ್ಸು ಮತ್ತು ಭಾವನೆಗಳು ಯಾವ ಯಾವ ಪರಿಸರಗಳಿರ್ತವೆ ಆ ಪರಿಸರದಿಂದ ಪ್ರೇರಣೆಯನ್ನು ಪಡೆದುಕೊಳ್ಳುತ್ತವೆ. ಅದೇ ರೀತಿಯಲ್ಲಿ ನಮ್ಮ ಮನಸ್ಸು ಒಂದು ಶ್ರೇಷ್ಠ ಗ್ರಂಥವನ್ನು ಅಧ್ಯಯನ ಮಾಡಿದರೆ, ಒಂದು ಶ್ರೇಷ್ಠ ಗ್ರಂಥದಲ್ಲಿ ಅನೇಕ ಕಥೆಗಳಿರ್ಬೋದು, ಕವಿತೆಗಳಿರ್ಬೋದು, ಸಂಶೋಧನೆ ಇರ್ಬೋದು, ಇತಿಹಾಸ ಇರ್ಬೋದು, ಮಹಾಕಾವ್ಯ ಇರ್ಬೋದು, ಕಾದಂಬರಿಗಳಿರ್ಬೋದು, ಅಲ್ಲಿ ಬರ್ತಕ್ಕಂಥ ಚಿತ್ರಣಗಳನ್ನು ನೋಡಿದಾಗ, ಓದಿದಾಗ ಅದನ್ನು ನಮ್ಮ ಮನಸ್ಸು ಸಂಭ್ರಮಿಸ್ತದೆ, ಉತ್ಸಾಹಿಸ್ತದೆ, ಸಂತೋಷ ಪಡ್ತದೆ. ಅಕ್ಕಮಹಾದೇವರು ಒಂದು ವಚನವನ್ನು ಹೇಳ್ತೀನಿ. ಅಳಿಸಂಕುಲವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ನಿಮ್ಮನೆಲ್ಲರನ್ನು ಒಂದಬೇಡುವೆ, ಎನ್ನ ಒಡೆಯ ಚನ್ನಮಲ್ಲಿಕಾರ್ಜುನ ದೇವ, ಎಲ್ಲಿದ್ದಾನೆಂದು ಬಲ್ಲಡೆ, ನೀವು ಹೇಳಿರೇ, ನೀವು ಹೇಳಿರಿ. ಇಲ್ಲಿ ಈ ಪುಟ್ಟ ವಚನದಲ್ಲಿ ಅಕ್ಕ ಮಹಾದೇವಿಯವರು ದುಂಬಿ, ಮಾವಿನ ಮರ, ಬೆಳದಿಂಗಳು ಅವೆಲ್ಲವನ್ನು ನೋಡಿ ಅವರ ಅಂತರಂಗದಿಂದ ವಚನ ಉತ್ಸ್ಫೂರ್ತವಾಗಿ ಪ್ರಕಟವಾಯಿತು. ಆ ವಚನ, ಆ ಕವಿತೆ, ಭಾವಗೀತ ಪ್ರಕಾರದ ಶ್ರೇಷ್ಠ ಮಾದರಿಯಾಗಿರೋ ಈ ವಚನ ಯಾಕೆ ಅಕ್ಕ ಮಹಾದೇವರ ವಚನದ ಭಾವದಲ್ಲಿ ಪ್ರಕಟವಾಯಿತಪ್ಪ, ಯಾಕೆ ಅಭಿವ್ಯಕ್ತಿಯನ್ನು ಪಡ್ಕೊಳ್ತು ಎಂಬುದಾಗಿ ಹೇಳಿದರೆ, ಅವರಿಗೆ ಪರಮಾತ್ಮನ ಹಂಬಲ ಇತ್ತು. ಅವರು ಅದಮ್ಯವಾದ ಭಕ್ತಿ, ಸಾಧನೆ, ತಪಸ್ಸು, ಯೋಗ ಇವೆಲ್ಲವನ್ನು ಸಾಧನೆ ಮಾಡಿದರು. ಪರಮಾತ್ಮನ ಹಂಬಲವನ್ನು ತಾವು ತುಂಬಿಕೊಂಡಿದ್ದರು. ಶ್ರೇಷ್ಠವಾದ ಶಿಕ್ಷಣ, ವಿದ್ಯಾಭ್ಯಾಸ, ಭಕ್ತಿ ಇವೆಲ್ಲವನ್ನು, ಜ್ಞಾನವನ್ನು ಅವರಿಗೆ ಕೊಡಲಾಗಿತ್ತು. ಪರಮಾತ್ಮ ಚನ್ನಮಲ್ಲಿಕಾರ್ಜುನ ದೇವರನ್ನು ಪಡ್ಕೊಳ್ಬೇಕು ಎಂಬುದಾಗಿ ಹಂಬಲವನ್ನು ಮಾಡಿ ಅವರು ತಪಸ್ಸನ್ನು ಮಾಡಿದರು. ಈ ಕಾರಣವಾಗಿ ಮನಸ್ಸು ಅವರ ಹತೋಟಿಯಲ್ಲಿತ್ತು. ಅದಕ್ಕಾಗಿ ದುಂಬಿಯನ್ನು ಮಾತನಾಡಿಸ್ತಾರೆ, ಬೆಳದಿಂಗಳನ್ನು ಮಾತನಾಡಿಸ್ತಾರೆ, ಕೋಗಿಲೆಯನ್ನು ಮಾತನಾಡಿಸ್ತಾರೆ, ಮಾವಿನ ಮರವನ್ನು ಮಾತನಾಡಿಸ್ತಾರೆ. ದುಂಬಿಗೆ ಕನ್ನಡ ಬರುತ್ತೋ? ಬರಲ್ಲ. ಕೋಗಿಲೆಗೆ ಕನ್ನಡ ಬರುತ್ತೋ? ಬರಲ್ಲ. ಬೆಳದಿಂಗಳಿಗೆ ಭಾಷೆ ಕನ್ನಡ ಬರುತ್ತೋ? ಬರಲ್ಲ. ಮಾವಿನ ಮರ ಕನ್ನಡ ಮಾತಾಡುತ್ತೋ? ಮಾತಾಡಲ್ಲ. ಇದು ಅಕ್ಕಮಹಾದೇವರಿಗೆ ಗೊತ್ತಿಲ್ವೋ? ದುಂಬಿಗೆ, ಬೆಳದಿಂಗಳಿಗೆ, ಮಾವಿನ ಮರಕ್ಕೆ
ಕೋಗಿಲೆಗೆ ಕನ್ನಡ ಬರಲ್ಲ ಅಂತ ಅಕ್ಕಮದೇವಿ ಗೊತ್ತಿಲ್ವೋ? ಗೊತ್ತಿದೆ. ಮತ್ತು ಆದರೂ ಯಾಕೆ ಮಾತಾಡಿಸ್ತಾ ಇದ್ದಾರೆ? ಅದಕ್ಕೇನಂತಾರೆ? ಭಾವ ಸಂಹಿತ ಅಂತಾರೆ. ಕಾವ್ಯ ಸಂಹಿತದ ನೆಲೆಯಲ್ಲಿ, ಭಾವ ತಾದಾತ್ಮ್ಯದ ನೆಲೆಯಲ್ಲಿ ಮಾತು ಬರದೇ ಇರತಕ್ಕಂಥ ಗಿಳಿ, ದುಂಬಿ, ಕೋಗಿಲೆ, ಬೆಳದಿಂಗಳು, ಮಾವಿನ ಮರಗಳನ್ನೂ ಕೂಡ ಅವರು ಮಾತನಾಡಿಸ್ತಾರೆ. ಅಳಿಸಂಕುಲನೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ಅವುಗಳ ಜೊತೆ ಸಂವಾದ ಮಾಡ್ತಾರೆ. ಯಾಕೆ? ಅವರ ಮನಸ್ಸು ಆ ಎತ್ತರದಲ್ಲಿ ಚನ್ನಮಲ್ಲಿಕಾರ್ಜುನ ದೇವರನ್ನು ಪಡೆದುಕೊಳ್ಳಬೇಕು ಅನ್ನೋದಕ್ಕಂಥ ಹಂಬಲ ಇದೆ. ಇದುವರೆಗೆ ನಾವೇನು ತಿಳ್ಕೊಂಡ್ವು ಅಂತೇಳಿದರೆ, ಮನಸ್ಸಿಗೆ ಒಂದು ಸಂಸ್ಕಾರ ಇದ್ದರೆ, ಒಂದು ಭಕ್ತಿ, ಜ್ಞಾನ, ವಿದ್ಯೆ, ಸಂಸ್ಕೃತಿಯ ಪರಿಚಯ ಇದ್ದರೆ, ಅಲ್ಲಿ ಅವರು ಸಾಧನೆ ಮಾಡಿದರೆ ಮನಸ್ಸು ಅವರ ಹತೋಟಿಯಲ್ಲಿರ್ತದೆ. ಸಾಧನೆ ಮಾಡದೆ ಹೋದರೆ ಮನಸ್ಸು ಹತೋಟಿಯಲ್ಲಿರೋದಿಲ್ಲ. ಅವರಲ್ಲಿ ವಚನ, ಭಾವಗೀತೆ ಯಾವಾಗ ಪ್ರಕಟ ಆಯಿತು? ನಾವು ದುಂಬಿಯನ್ನು ನೋಡಿರ್ತೀವಿ, ನಾವು ಕೋಗಿಲೆ ಕೂಗುವುದನ್ನು ನೋಡಿರ್ತೀವಿ, ನಾವು ಬೆಳದಿಂಗಳು ಬಂದಿರೋದನ್ನು ನೋಡಿರ್ತೀವಿ, ನಾವು ಮಾವಿನ ಮರ ಚಿಗುರಿರ್ತಕ್ಕಂಥ ಮಾವಿನ ಕಾಯಿ ಬಿಟ್ಟಿರೋದನ್ನು ನೋಡಿರ್ತೀವಿ. ಆದರೆ ನಮ್ಮಿಂದ ವಚನ, ಭಾವಾಭಿವ್ಯಕ್ತಿ ಪ್ರಕಟವಾಯಿತೋ? ಇಲ್ಲ. ಅಕ್ಕಮಹಾದೇವರಿಂದಲೇ ಪ್ರಕಟವಾಯಿತು. ಅದು ಏನು? ಭಾವಗೀತ ಪ್ರಕಾರದ ಶ್ರೇಷ್ಠ ಮಾದರಿಯಾದ ವಚನ ಕವಿತಾ ಪ್ರೌಢಿಮೆಯಿಂದ, ಕವಿತಾ ಶಕ್ತಿಯಿಂದ ಅಲ್ಲಿ ಪ್ರಕಟವಾಯಿತು. ಆದ್ದರಿಂದ ಅಕ್ಕಮಹಾದೇವರು ಜಗತ್ತಿನ ಶ್ರೇಷ್ಠ ಕವಿತ್ರಿ ಅಂತೇಳಿ ಕರೆಸ್ಕೊಂಡ್ರು. ಇಲ್ಲೆಲ್ಲ ನಾವೇನು ನೋಡ್ತಾ ಇದ್ದೇವೆ ಅಂತೇಳಿದರೆ, ಮನಸ್ಸು ಅನ್ನೋದೇನಿದೆಯಲ್ಲ, ಅದಕ್ಕೆ ಸಂಸ್ಕಾರ ಬೇಕು, ಅದಕ್ಕೆ ವಿದ್ಯೆ ಬೇಕು, ಅದಕ್ಕೆ ಸಂಸ್ಕೃತಿ ಬೇಕು, ಅದಕ್ಕೆ ಮಾರ್ಗದರ್ಶನ ಬೇಕು, ಸತತ ಪ್ರಯತ್ನ ಬೇಕು, ಸಾಧನೆ ಬೇಕು. ಆಗ ಮನಸ್ಸು ನಮ್ಮ ಹತೋಟಿಗೆ ಬರ್ತದೆ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಮನಸ್ಸು ಇದು ಚಂಚಲ ಅಂತ ಹೇಳ್ತಾ ಇರ್ತೀವಿ ಅಲ್ವಾ? ನಾವೇ ಅಲ್ಲ, ಶ್ರೀ ಬಸವೇಶ್ವರ ತಮ್ಮ ವಚನದಲ್ಲಿ ಎನ್ನ ಚಿತ್ತವು ಒತ್ತಿ ಹಣ್ಣು ನೋಡಯ್ಯ, ವಿಚಾರಿಸಿದೆಡೆ ಏನು ಹುರುಳಿಲ್ಲವಯ್ಯ ಅಂತಾರೆ. ಆನಂತರ ಅಲ್ಲಮಪ್ರಭುದೇವರು ತಮ್ಮ ವಚನದೊಳಗೆ ಆಡುತ್ತಾಡುತ್ತಾ ಬಂದು ಕೂಡಗ ಜಪವ ಮಾಡುವ ತಪಸ್ಸಿಯನ್ನು ನುಂಗಿತ್ತಲ್ಲ ಅಂತಾರೆ. ಮನಸ್ಸನ್ನು ಕೋಡಗ ಅಂತ ಕರೀತಾರೆ. ಕೋಡಗ ತಪಸ್ವಿಯನ್ನೇ ನುಂಗ್ಬಿಡ್ತು ಅಂತ ಹೇಳ್ತಾರೆ. ಅಂದರೆ ಅರ್ಥಾತ್ ಏನಾಯಿತು? ಮನಸ್ಸು ಅನ್ನೋದೇನಿದೆಯಲ್ಲ, ಅದು ಬೇರೆ ಬೇರೆ ಸ್ತರಗಳಿಗೆ ಅದು ಮಂಗ ಜಿಗದಂಗೆ ಜಿಗಿತಾ ಇರ್ತದೆ. ಎಂಥ ಜಿಗಿಯುವ ಮಂಗನನ್ನು, ಹರಿದಾಡುವ ಮಂಗನನ್ನು ಸ್ಥಿರವಾಗಿ ಇಟ್ಕೊಳ್ಳಿಕ್ಕೆ ಸಾಧನೆ ಬೇಕು, ಪ್ರಯತ್ನ ಬೇಕು, ಮಾರ್ಗದರ್ಶನ ಬೇಕು. ಇಷ್ಟು ತಿಳ್ಕೊಂಡ ಮೇಲೆ ಮನಸ್ಸಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ಮನಸ್ಸು ಎಲ್ಲ ಕಡೆ ಹರಿದಾಡ್ತದೆ. ಮನಸ್ಸು ಕಂಡದ್ದನ್ನೆಲ್ಲ ಬೇಕು ಅಂತದ. ಈಗ ಒಂದು ಮಗು ಆಟದ ಬೊಂಬೆಗಳು ಅಂಗಡಿ ಬೀದಿಯಲ್ಲಿ ಹೋದಾಗ ಎಲ್ಲ ಆಟದ ಬೊಂಬೆಗಳು ಬೇಕಂತದೆ. ಸಿಹಿ ಮಾರಾಟ ಮಾಡ್ತಕ್ಕಂಥ ಬೇಕ್ರಿ, ಸ್ವೀಟ್ ಸ್ಟಾಲ್ ಕಡೆ ಹೋದಾಗ ಅದನ್ನು ಕೊಡಿಸು ಅಂತದೆ. ಹಣ್ಣಿನ ಅಂಗಡಿ ಮುಂದೆ ಹೋದಾಗ ಎಲ್ಲ ನನಗೆ ಅದು ಕೊಡಿಸು, ಇದು ಕೊಡಿಸು ಅಂತದೆ. ಕಂಡಿದ್ದೆಲ್ಲ ಬೇಕು ಅಂತದೆ. ಹಾಗೆ ನಮ್ಮ ಮನಸ್ಸು ಕೂಡ ಸಿಕ್ಕಿದ್ದನ್ನೆಲ್ಲ ಚಂದ, ಕಂಡದ್ದೆಲ್ಲ ಬೇಕು ಅಂತದೆ. ಆದರೆ ಸಿಗ್ತದೋ? ಸಿಗೋದಿಲ್ಲ. ಯಾಕೆ? ಅದನ್ನು ಪಡ್ಕೋಬೇಕಾದ್ರೆ ಯೋಗ್ಯತೆ ಬೇಕಾಗ್ತದೆ. ಈಗ ಬಂಗಾರದ, ಚಿನ್ನದ ಅಂಗಡಿ ಮುಂದೆ ಹೋಗಿ ನನಗೆ ಚಿನ್ನ ಬೇಕು ಅಂದರೆ ಅಂಗಡಿಯವ್ರು ಚಿನ್ನ ಕೊಡ್ತಾರೋ? ಕೊಡಲ್ಲ. ದುಡ್ಡು ಕೊಟ್ಟರೆ ಕೊಡ್ತೀವಿ ಅಂತಾರೆ. ದುಡ್ಡು ಕೊಡದೆ ಹೋದರೆ ಹೋಗ ಅಂತಾರೆ. ಅಂದ್ರೇನು? ನಾವು ಜೀವನದಲ್ಲಿ ಏನನ್ನೇ ಪಡ್ಕೋಬೇಕಾದ್ರೂ ಕೂಡ ಯೋಗ್ಯತೆ ಬೇಕಾಗ್ತದೆ. ಹಾಗೆ ಈ ಮನಸ್ಸನ್ನು ಅದನ್ನು ಹಿಡಿದಿಟ್ಕೋಬೇಕಾದ್ರೆ, ಅದನ್ನು ಸಂಯಮದಲ್ಲಿ, ಅದನ್ನು ಹತೋಟಿಯಲ್ಲಿ, ಅದನ್ನು ನಿರೋಧಿಸಿ ಇಟ್ಕೋಬೇಕಾದ್ರೆ, ನಮ್ಮ ಅಂಕೆಯಲ್ಲಿ ಇಟ್ಕೋಬೇಕಾದ್ರೆ ಸಾಧನೆ ಬೇಕಾಗ್ತದೆ. ಸಾಧನೆ ಮಾಡಿದಾಗ ಮಾತ್ರ ಮನಸ್ಸು ನಮ್ಮ ಹತೋಟಿಯಲ್ಲಿರ್ತದೆ. ಅಂಥ ಸಾಧನೆಯನ್ನು ಈಗ ಆರಂಭದಲ್ಲಿ ನಾನು ಧ್ಯಾನ ಮಾಡಿ ಅಂತ ಹೇಳ್ತೇನೆ. ಈಗ ಧ್ಯಾನವನ್ನು ನಾನು ಮಾಡ್ತೇನೆ. ನೀವು 1 ನಿಮಿಷಗಳ ಕಾಲ ಧ್ಯಾನ ಮಾಡೋಣ. ಬಹಳ ಏನಲ್ಲ, 1 ನಿಮಿಷ ಧ್ಯಾನ ಮಾಡೋಣ. ಸ್ಥಿರವಾಗಿ ಕೂತ್ಕೊಳ್ಳಿ. ನಿಮ್ಗೆ ಎಲ್ಲೆಲ್ಲಿ ಬೇಕಲ್ಲಿ, ಮಂಚ, ಕುರ್ಚಿ, ಬೆಂಚು, ನೆಲ ಹಾಸ್ಕೊಂಡು ಎಲ್ಲಿ ಬೇಕಲ್ಲಿ ಚಕ್ಲ ಬಕ್ಲ ಆಕಾರ ಕೂತ್ಕೊಳ್ಳಿ. ಸುಖಾಸನದಲ್ಲಾರ ಕೂತ್ಕೊಳ್ಳಿ, ಯಾವುದೇ ಆಸನದಲ್ಲಿ ಕೂತ್ಕೊಳ್ರಿ. ಮೊದಲು ಕಣ್ಣು ಮುಚ್ಚ್ರಿ ಮತ್ತು ಕೈಗಳನ್ನು ಹೀಗೆ ಹೆಬ್ಬೆರಳು, ತೋರು ಬೆರಳು ಸ್ಪರ್ಶ ಮಾಡಿ. ಇದನ್ನು ಚಿನ್ಮುದ್ರೆ ಅಥವಾ ಜ್ಞಾನಮುದ್ರೆ ಅಂತ ಹೇಳ್ತಾರೆ. ಮನಸ್ಸನ್ನು ಸ್ಥಿರವಾಗಿ, ಶರೀರದಲ್ಲಿ ಸ್ಥಿರವಾಗಿ ಕೂತ್ಕೊಳ್ಳಿ. ಮನಸ್ಸು ಏನಿರ್ತದಲ್ಲ ಅದನ್ನು ಈ ಭ್ರೂಮಧ್ಯದಲ್ಲಿ ವಿಭೂತಿ ಬೊಟ್ಟಿಟ್ಟಿದಲ್ಲ ಇಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಅಥವಾ ಇಲ್ಲಿ ಉಸಿರ ಒಳಗೆ ಹೋಗ್ತದೆ, ಹೊರಗೆ ಬರ್ತದಲ್ಲ ಉಸಿರು, ಇಲ್ಲಾದರೂ ಈ ಎರಡರಲ್ಲಿ ಒಂದು ಕಡೆ ಮನಸ್ಸನ್ನು ಇಡಿ. 1 ನಿಮಿಷ ನಾವೀಗ ಮೊದಲು ನಿಧಾನವಾಗಿ ಧ್ಯಾನವನ್ನು ಮಾಡೋಣ. ಈ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಧಾನವಾಗಿ ಒಳಗೆ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಎಷ್ಟು ಸಲ? 6 ಸಲ ಒಂದು ಸಲ ಅಭ್ಯಾಸ ಮಾಡಿ. ಇನ್ನೊಂದು 12 ಸಲ ಉಸಿರಾಟವನ್ನು ಅಭ್ಯಾಸ ಮಾಡಿ.
ಇಷ್ಟು ಅಭ್ಯಾಸವನ್ನು ಮಾಡಿದ ಮೇಲೆ ಕಣ್ತೇನೆ ಇಷ್ಟಕ್ಕೆ 1 ನಿಮಿಷ ಆಗೋಗ್ತದೆ. ಈಗ ಎಲ್ಲರೂ ಧ್ಯಾನ ಮಾಡೋಣ. ನೀವೆಲ್ಲರೂ ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವರೆಲ್ಲ ನೀವೆಲ್ಲೆಲ್ಲಿರ್ತೀರಿ, ಧ್ಯಾನವನ್ನು ಕಲ್ತ್ಕೋಬೇಕು ಅಂತಂದರೆ ನೀವು ಇದೇ ರೀತಿಯಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿ. ಸಿದ್ಧತೆ ಆರಂಭ. ಶಾಂತಿ ಶಾಂತಿ. ಹೆಚ್ಚಿನ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇವೆ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ.